ಪೂರ್ವಾದ್ರಿ ಎಂಬದ ಬಾಲ ಭಾಸ್ಕರನಂತೆ ಶ್ರೀರಮೆ ಮೈದೂರವು ಶ್ರೀರಮೆ ಮೈದೂರವು ಬೆರಗುಗೊಂಡಿರಲೆಲ್ಲ ತೆರಗ ನಿತ್ತಾಕೆಯ ಹರಿಮೇಲ ಕೆಡರಿಸಲು ತರುಣಿ ನಮಗೆ ನಮಗೆ ತರುಣಿ ನಮಗೆ ನಮಗೆಂದು ಮುಂದುವರಿ ಶಂಕರನಡ್ಡವಿಸುತ್ತೆಂದನು. ಸಾಕು ಸೈರಿಸಿ ನಿಮ್ಮೊಳೇಕೆ ಸಂವಾದ ಸಾಕು ಓ ಓ ಓ ಸಾಕು ತೈರಿಸಿ ನಿಮ್ಮೊಳೇಕೆ ಸಂವಾದ ಟೀಕೆಯ ತುಡುಕಲು ಬಹುದ ಪವಾದ ಚಕೋತನಗಳು ವಿವೇಕವಂತಿರಲಿ ಶೋಕದು ದುರ್ಬುದ್ಧಿಗೆಡೆಯಿಲ್ಲ. ಸಾಕು ತೈರಿಸಿ ನಿಮ್ಮೊಳೇಕೆ ಸಂವಾದ ಟೀಕೆಯ ತುಡುಕಲು ಬಹುದ ಪವಾದ ಸಾಕು ಈಗ ಸ್ವಲ್ಪ ಸಾಕು. ಹುಡುಗಿ ಬೇಕು, ಹುಡುಗಿ ನನಗೆ ಬೇಕು, ಎಲ್ಲರಿಗೂ ಸ್ವಲ್ಪ ಸೈರಿಸಬೇಕು. ನಿನಗೆ ನಿನಗೆ ಮಾರೆ ಈಗ ಮತ್ತೆ ಯಾವಾಗ ಆದದ್ದು? ಈಗ ಸೈರಿಸಬೇಕು. ಈಗ ಸರಿಯಾನ ಅಂತ ಎಲ್ಲರೂ ಮುಗಿ ಬೀಳ್ತಾ ಇದ್ದಿ ಕನ್ಯೆಯವರುಗಳು ಉದಿಸಿ ಬಂದ ಕಾಲ. ಮತ್ತೆ ನಾನು ಸಾಕು ಹುಡುಗಿ ನನಗೆ ಬೇಕು. ಇಲ್ಲ, ಹಾಗೆ ಆಗುವುದಿಲ್ಲ. ಹೇಗೆ? ಹುಡುಗಿ ಬಂದ ತಕ್ಷಣ ನಿಮಗೆ ಅಂತ ಹೇಳುವುದು ಹೇಗೆ? ಹುಡುಗಿಯಲ್ಲಿ ಒಂದು ಒಪ್ಪಿಗೆ ಕೇಳಬೇಕಲ್ಲ. ಅವಳ ಸಹಮತ ಹೇಗಿದೆ ಎನ್ನುವುದನ್ನು ನಾವು ಅರಿಯಬೇಕು. ನಮಗೆ ಮತದ್ದು ನ್ಯಾಯ ಗೊತ್ತಿಲ್ಲ. ನಮಗೆ ಬೇಕು, ನಮಗೆ ಹುಡುಗಿ ಬೇಕು. ನೋಡುವ ಸ್ವಲ್ಪ ಸೈರಿಸಿ. ಸಲ್ಲಕ್ಷಣ ಭರಿತಳಾದ ನಿನ್ನನ್ನು ಲಕ್ಷ್ಮಿ ಎಂದು ನಾಮಕರಿಸಿದ್ದೇನೆ. ಇದು ನಿನ್ನ ಕೈಯಲ್ಲಿ ಹೂಮಾಲಿಕೆಯನ್ನು ಕೊಟ್ಟವನ ಅವಳ ಹೆಸರೇಗೆ? ಲಕ್ಷ್ಮಿ. ಪುಣ್ಯಾತ್ಮ, ನೀನು ಮಾತಾಡುವಾಗಲೇ ನೀರು ಬಿದ್ದು ಮುಖೆಲ್ಲ ಹೀಗಾಗಿ ಹೋಗಿದೆ. ಈ ಆಕ್ಸಿ ಮಾಡಿದ್ರು ನೋಡಿ ಹೆಸರೇದು. ಅವಳ ಹೆಸರು ಲಕ್ಷ್ಮಿ. ಬೇಡ ಬೇಡ, ಗೊತ್ತಾಯ್ತು. ಲಕ್ಷ್ಮಿ. ಹಾಗಾಗಿ ಅವನಿಗೆ ಮಾಲೆ ಹಾಕಿ ಕೊಟ್ಟದ್ದು. ಅವಳಿಗೆ ಬೇಕಾದ ವರನನ್ನು ಆರಿಸಿಕೊಳ್ಳಬೇಕು ಎನ್ನುವ ಕಾರಣಕ್ಕಾಗಿ ಈಗ ನಿನಗಿರು ಅವಳ ಕೈಯಲ್ಲಿ ನೀವು ಕೊಟ್ಟು ಇಲ್ಲೊಂದು ಲಕ್ಷ್ಮೀ ಸ್ವಯಂವರವಾಗಲಿ. ಎನ್ನ ನೋಡಲಿ ವರಿದಿ ಎನ್ನ ಕೂಡಲಿ ಎನ್ನ ನೋಡಲಿ ವರಿದಿ ಎನ್ನ ಕೂಡಲಿ ಎನ್ನ ನೋಡಲಿ ವರಿದಿ ಎನ್ನ ಕೂಡಲಿ ವರಿದಿ ಎನ್ನ ನೋಡಲಿ ವರಿದಿ ಎನ್ನ ಕೂಡಲಿ ದೇವನಿಗೆ ಎನ್ನ ಕಾಣಿಕೆ ಸನ್ಮತಾಂಗ ದೇವನಿಗೆ ಎನ್ನ ಕಾಣಿಕೆ ಎನ್ನ ನೋಡಲಿ ಮರಿದು ಎನ್ನ ಕೂಡಲಿ ಸನ್ಮತಾಂಗ ದೇವನಿಗೆ ಎನ್ನ ಕಾಣಿಕೆ ಎನ್ನ ನೋಡಲಿ ಮರಿದು ಎನ್ನ ಕೂಡಲಿ ಎನ್ನ ನೋಡಲಿ ಮರಿದು ಎನ್ನ ಕೂಡಲಿ ಮರಿದು ಎನ್ನ ನೋಡಲಿ ಮರಿದು ಎನ್ನ ಕೂಡಲಿ ಏನು ಜಮ್ಮನ ಇದ್ದದ್ದೇನು ಅಣ್ಣ, ಜಮ್ಮನ ಈ ಹೊತ್ತಿನಲ್ಲಿ ಆ ಹುಡುಗಿ ಯಾರು? ನಾನು ಲಕ್ಷ್ಮಿ. ಲಕ್ಷ್ಮಿ ಆ ಹುಡುಗಿ ಆ ಹುಡುಗಿ ದೇವರು ಮಾಲೆ ಕೊಟ್ಟಿದ್ದಾರೆ. ಮಾಲೆ ಕೊಟ್ಟಿದ್ದು ನಾನು. ಹೌದು.
ಈಗ ಯಾರ ಕೊರಳಿಗೆ ಹಾಕ್ತಾರೆ ಹಾ. ನಮ್ಮದಿರು ಇರು ನನ್ನನ್ನು ನೋಡ್ತಾಳೆ ಹಾ. ನನ್ನ ಕೊಳಲಿಗೆ ಮಾಲೆ ಹಾಕ್ತಾಳೆ ಹಾ. ನಿನಗೆ ಅವಳು ಅತ್ತಿಗೆ ಹಾಕ್ತಾಳೆ. ಈ ಮುಖಕ್ಕ ಏನು ಮಾಲೆ ಹಾಕುದ ಈ ಮುಖಕ್ಕೆ ಅಂತ ಹೇಳಿದ್ರೇನು? ನಾನು ಚಂದ ನೀನು ಎಂತದು ಚಂದ ಹಾ. ಅದು ತೆಗಿಬೇಕು ಆ, ಅಂತ ಗೊತ್ತಾ? ಚಂದ ಮಾತ್ರ ಅಲ್ಲ ಮೊನ್ನೆ- ನಾನೀಗ ಹಾ. ನನ್ನನ್ನೇ ನೋಡ್ಬೇಕು ಹಾ. ನನ್ನನ್ನೇ ಒಲಿಸಬೇಕು ಹಾ. ಎಂಬ ಕಾರಣಕ್ಕೆ ಬೇಕಾಗಿ ಹಾ. ಹರಕೆ ಹೇಳಿಕೊಳ್ತೇನೆ ಅದಕ್ಕೆ ಹಾ. ಎಂತ ಅಡಿಕೆ ಮಾರ ಹಾ? ಅದಕ್ಕೆ ಎಂತದು ಹರಿಕೆ ಅದಕ್ಕೆ ಎಂತದು ಹಾ. ಎಂತದು ಚಾಮುಂಡಿ ದೇವಿಗೆ ಹಾ? ಚಾಮುಂಡಿ ಚಾಪುಂಡಿ ಚಾಮುಂಡಿ ಚಾಮುಂಡಿ ಹಾ. ಹಾ. ಚಾಮುಂಡಿ ದೇವಿಗೆ ಹಾ. 100 ಹಾ. ಕೋಣಗಳನ್ನು ಬಲಿ ಕೊಡ್ತೇನೆ ಯಾರು ನಾನು ನೀನು ಹಾ. ದಯವಿಟ್ಟು ನಾಳೆಯಿಂದ ಯಾರು ನಿಮ್ಮ ಅತ್ತೆಯಲ್ಲಿರುವ ಕೋಣಗಳನ್ನು ಮೇಯುವುದಕ್ಕೆ ಕಾಲಿಗೆ ಬಿಡಬೇಡಿ. ಇವ ದೊಡ್ಡ ಗೋಚಾಘಾತಗಾರ. ಎಂತದ್ದು ಗೋಚಾಘಾತಗಾರ. ಹಾಗಲ್ಲ ಮತ್ತೆ ನಿನ್ನ ಮನೆಯಲ್ಲಿ ಕೋಣ ಇಲ್ಲ, ನೀನು ಮಲಿಕೊಂಡಿಲ್ಲ. ನನ್ನ ಮನೆಯಲ್ಲಿ ಏನಾಯ್ತು ಏನಾಯ್ತು? ಬಲಿಯ ನನ್ನ ಮನೆಯಲ್ಲಿಲ್ವಾ ಅಲ್ಲಿ ನನ್ನ ಮನೆಯಿಂದ ತಂದ್ರೆ ಲೆಕ್ಕದಲ್ಲಿ ಬರ್ತಿರ್ತಾರೆ. ಲೆಕ್ಕವೇ ಇಲ್ಲಿ ನಾನು ದುಡಿತಾನೆ ಅವರೊಟ್ಟಿಗೆ ಎಂತದನ್ನು ನೀವು ಮೊದಲೇ ಹೇಳ್ತಿ ನನ್ನದು ಈ ಕೂಟದಲ್ಲಿ ನನ್ನಷ್ಟು ಹಿರಿಯವರಿಲ್ಲ, ಇನ್ನು 2 ವರ್ಷ ನನ್ನದು. ಮತ್ತೆ ಇಲ್ಲಿಗೆ ಅದು ನೀವು ಹಾಗಾಗಿ ಹಾ. ನನ್ನನ್ನೇ ಒಲಿಸ್ತಾಳೆ ಹಾ. ನನ್ನನ್ನೇ ಮದುವೆ ಆಗ್ತಾಳೆ ನಿನ್ನನ್ನು ಒಲಿಸೋನಿಲ್ಲ, ನಿನ್ನನ್ನು ನೋಡುದಿಲ್ಲ. ಮುಖ ನಿನ್ನ ಅಪ್ಪ ಸಿಕ್ಕ. ಹಾ. ಎಂತನು ಏನು? ಅವಳು ನನ್ನನ್ನೇ ನೋಡ್ತಾಳೆ, ನನ್ನನ್ನು ಕೊಡ್ತಾಳೆ. ನನ್ನನ್ನೇ ಮದುವೆ ಆಗ್ತಾಳೆ. ನಿನ್ನನ್ನ ಯಾಕೆ ಗೊತ್ತು? ಯಾಕೆ? ನಾನೊಂದು ಹರಕೆಯನ್ನು ಹೇಳ್ತೇನೆ. ಅನಿಕೆ. ಹರಕೆ ಹಾ, ಅದೇ ಯಾರಿಗೆ? ಕಾಳಿಕಾ ದೇವಿಗೆ. ನಿನ್ನ ಕುಲದೇವಿಗೆ. ಹೌದು, ಕಾಳಿಕಮ್ಮ. ಚಿನ್ನದ ಸರವನ್ನು ಹಾಕುತ್ತೆ. ಕಾಳಿಕಮ್ಮ ಬರೀ ಕಂಬ ಮಾತ್ರ ಇರುದ? ಕಾಳಿಕಾಂಬ, ಕಾಳಿಕಾಂಬ. ಕಾಳಿಕಂಬ ಅಲ್ಲ. ಕಂಬ ಅಲ್ಲ. ಹಾ, ಕಾಳಿಕಾಂಬ. ಆ ದೇವಿಗೆ ದೇವಿಗೆ ಚಿನ್ನದ ಸರವನ್ನು ಹಾಕ್ತೇನೆ. ಅಯ್ಯೋ, ಎಂತ ಉಚ್ಚ ಮಾರೆ ಅಯ್ಯೋ. ಚಿನ್ನದ ಕ್ರಯ ನೋಡಿದ್ರೆ ಮಾರ ತೆಗಿಲಿಕ್ಕೆ ಸಾಧ್ಯ ಇಲ್ಲ. ನೀನು ಚಿನ್ನೆಯಲ್ಲಿಂದ ನಿನ್ನ ಅಪ್ಪನ ಮನೆಯಿಂದ ಅಲ್ಲಿ ಇದ್ದ ಹೆಣಗಳನ್ನು ಕೊಯ್ಯೋದು ನೀನು ಚಿನ್ನೆಯಲ್ಲಿಂದ. ಉಂಟೆ ಅಲ್ಲ, ಉಂಟೆ ಬೈಯಣ್ಣನ ಭಂಡಾರದಲ್ಲಿ ಕೈಯೆಲ್ಲ ಭಂಡಾರದಲ್ಲಿ ಕೈ ಹಾಕಿದ್ರೆ ಸರಪರು ಬಂದು ಕರೀತಾನೆ. ಹೋಗ ಹೇ ಮುಖ ನಿನ್ನ ಒಂದು ಬಿಟ್ಟನೆ ಮುಖ ಅಂತ ಹೇಳಿದ್ರೆ ಸರಿ ಇದ್ದ. ಮಾತ ಪ್ರಾರಂಭ ಆಯ್ತು. ಹೇ, ಯಾರು ಹೇಳಿದ್ದ? ನಮ್ಮ ಶೈಲಿ ನಿನ್ನ ಕೈಯ ಮತ್ತೆ ಆಯ್ತು ಮನೆ. ನನಗೂ ಒಂದು ಜೀವನದ ಆಸೆ ಹುಟ್ಟಿಕೊಂಡಿದೆ. ಯಾವುದು ಮನೆ? ಮದುವೆ ಆಗಬೇಕೆನ್ನುವ ಹಾಗೆ. ನಿನ್ನ ಕೊನೆಯ ಅಂದ್ರೆ ಕೊನೆಯ ಆಸೆ ನಿನ್ನದು. ಅದು ಯಾರನ್ನು? ಈ ಹುಡುಗಿಯಲ್ಲಿ ಮದುವೆ ಆಗಬೇಕೆನ್ನುವ ಹಾಗೆ ದೃಢವಾದ ಸಂಕಲ್ಪವನ್ನು ಮಾಡಿಕೊಂಡು ನೀನು ಎಂತ ಸಂಕಲ್ಪ ಹೇ, ಮಾಡಿದ್ಯಾ? ಸಂಕಲ್ಪ ಆಯ್ತು. ಅದಕ್ಕಾಗಿ ನಾನು ಒಂದು ಹರಕೆಯನ್ನು ಹೇಳ್ತೇನೆ. ಹೆಂಗೆ ಹೇಳ್ತೀನಿ? ಯಾರಿಗೆ ಹೇಳುವುದು? ಯಾರಿಗೆ? ಈ ಪ್ರಪಂಚದಲ್ಲಿ ಪ್ರಪಂಚದಲ್ಲಿ ಕಣ್ಣಿಗೆ ಕಾಣುವ ದೇವರು ಅಂತ ಹೇಳಿದ್ರೆ ಯಾರು? ನಾನು. ಭೂಸುರರು. ಅಪ್ಪ, ನಿನ್ನ ಇಷ್ಟು ಮಾತಿಗೂ ನನ್ನ ತಿರಸ್ಕಾರ, ಈ ಮಾತಿಗೆ ನನ್ನ ಪುರಸ್ಕಾರ. ಬೇಕು. ಕಣ್ಣಿಗೆ ಕಾಣುವ ದೇವರು ಬ್ರಾಹ್ಮಣರು. ಹೌದು. ಬ್ರಾಹ್ಮಣ 1000 ಮಂದಿ ಬ್ರಾಹ್ಮಣರನ್ನು ಕರೆಸಿಕೊಳ್ತೇನೆ. ಕರೀತು. ಸಾಲಾಗಿ ಕುಳಿತುಕೊಳ್ಳಿಸ್ತೇನೆ. ತಲೆ ಕಡಿತೀಯ ಹೇ, ಹಾಗಲ್ಲ. ಪೂರಿ ಭೋಜನ. ಹೌದು ಮಾರ, ಈಗ ಪೂರಿ ಮುಗಿದ್ರೆ ಅಂತ ಮಾಡ್ತೀನಿ, ಚಪಾತಿ ಹೇ, ಮಾಡ್ತೀಯ. ಯಾರು ಹೇಳಿದ್ದ? ಅದೇ ಪೂರಿ ಭೋಜನ. ಪೂರಿ ಭೋಜನ. ಹೊತ್ತು ತುಂಬಾ ಊಟವನ್ನು ಕೊಡ್ತೇನೆ. ಮೂಲಿ ಭೋಜನ. ಪೂರಿ ಭೋಜನ. ಆಯ್ತು ಆಯ್ತು, ಹೇಳು ಹೇಳು. ಕೇವಲ ಊಟ ಕೊಟ್ಟರೆ ಸಾಕಾಗುದಿಲ್ಲ. ಮತ್ತೆ ಅವರು ಸಂತೃಪ್ತಿ ಆಗಬೇಕು. ಕಾಣಿಕೆಯನ್ನು ಕೊಡಬೇಕು, ನಾವು ದಕ್ಷಿಣೆಯನ್ನು ಕೊಡಬೇಕು. ಬ್ರಾಹ್ಮಣನಿಗೆ ಊಟ ಕೊಟ್ಟ ಫಲ ನಮಗೆ ಬರ್ಬೇಕು ಅಂತ ಅಂದ್ರೆ ದಕ್ಷಿಣ ಕೊಡ್ಬೇಕು. ದಕ್ಷಿಣೆ ಕೊಡಬೇಕು. ಕೊಡ್ಬೇಕು. ದಕ್ಷಿಣೆಯನ್ನು ಕೊಡ್ತೇನೆ. ಯಾಕೆ? ಎಷ್ಟು? ಎಂತದು? ಬೇಕಾಬಟ್ಟೆ, ಹ? ಸಾಕಾಬಟ್ಟೆ, ಬೇಕಾಬಟ್ಟೆ, ನೀನು ಸಾಕಾಬಟ್ಟೆ. ನಿನಗೆ ಅದಕ್ಕಿಂತ ಬೆಕ್ಕು ಬಟ್ರೆ ಅಂತಲೇ ಕರಿಬಹುದಲ್ಲ ಮಾರ. ಹಾಗಲು ಮತ್ತೆ ಬಾಚಿ ಬಾಚಿ ಕೇಳಿ ಕೇಳಿ ಕೊಡುದು. ನೋಜಿ ಸಾಕೋ ಬೇಕೋ ಸಾಕೋ ಬೇಕು ಎನ್ನುವ ಹಾಗೆ. ಬೇಕು ಎನ್ನುವ ಹಾಗೆ. ಹಾ. ಅಷ್ಟು ಕೊಟ್ರೆ ಸಾಕಾಗುದಿಲ್ಲ. ಮತ್ತೆ ಶ್ರೇಷ್ಠವಾದ ದಾನ ಯಾವುದು ಅಂತ ಕೇಳಿದ್ರೆ ಯಾವುದು? ಗೋದಾನ. ಹೋದ ಬಂದಂತಹ ಬ್ರಾಹ್ಮಣರಿಗೆಲ್ಲ ಗೋವುಗಳನ್ನು ದಾನವಾಗಿ ಕೊಡ್ತೇನೆ ನಾನು. ಯಾರು? ನಾನೇ. ಗೋವನು. ಆ ಬಳಿಕ ಹಾ. ಕೇವಲ ಗೋವುಗಳನ್ನು ಕೊಟ್ಟರೆ ಸಾಕಾಗ್ತದೆ. ಸಾಕಾಗುದಿಲ್ವಾ? ಸಾಕಾಗುದಿಲ್ಲ. ಮತ್ತೆ? ಅವುಗಳನ್ನು ಸಾಕಬೇಕಾಗಿದ್ದರೆ ಹಾ. ಅಷ್ಟೇ ಸ್ಥಳಾವಕಾಶ ಇರುವುದು ಬೇಕು, 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 ಬೇಕು. ಭೂಮಿ ಬೇಕಾಗ್ತದೆ. ಭೂಮಿ ಇಲ್ಲ, ಈಗ ಇಲ್ಲಿ ಸಿಗುದಿಲ್ಲ. ಚಿಂತಿಸುವ ಅಗತ್ಯವೇ ಇಲ್ಲ. ಹಾ.
ಹೂದಾನವನ್ನು ಮಾಡ್ತೇನೆ ನಾನು. ಪುನಃ ಹಾ, ಗೋದಾನ ಹೋದಾನ ಭೂದಾನವು ಮಾಡ್ತೇನೆ. ಹೋದಾನ ನನ್ನ ಅಪ್ಪ ಬೇಕಾದಷ್ಟು ಮಾಡಿಟ್ಟದು ಉಂಟು. ನಿನ್ನ ಅಪ್ಪ ಮಾಡಿಟ್ಟದ್ದು ನಿನ್ನ ಅಕ್ಕನಿಗೆ ತಂಗಿಯಂದಿರಿಗೆ ಮರ್ನಿಟ್ಟಿದ್ದಾರೆ. ನೀನು ದುರ್ಬುದ್ಧಿಯ ಪಿಂಡ ಅಂತ ನಿನಗೆ ಎಂತದಿಲ್ಲ. ನನಗಿಲ್ವಾ? ಚಿಂತೆ ಇಲ್ಲ, ಏನಿಲ್ಲ. ಬಲ್ಯದಲ್ಲಿ ಉಂಟು. ಮಲೆಯಲ್ಲಿ ಉಂಟು. ನೀನೆಂತದ್ದು ಊರಿ ಭೋಜನ ಕೊಟ್ಟು ನಿನಗೆ ಊಟಕ್ಕೆ ಗತಿ ಇಲ್ಲದೆ ಮಲೆಯಣ್ಣನ ಮನೆಯಲ್ಲಿ ಮಧ್ಯಾಹ್ನ ಆಗ್ಲಿಕ್ಕೆ ಪುರ್ಸೊತ್ತಿಲ್ಲ ಮಾರೆ. ಅದು ಹಾಗಲ್ಲ. ನಂದು ಇಲ್ಲಿ ಊಟಕ್ಕೆ ಆಯ್ತಾ ಅಂತ ಕೇಳ್ತೀನಿ. ಯಾಕೆ ಕೇಳುವುದು? ಈಗ ನಮ್ಮಲ್ಲಿ ಹೆಚ್ಚಾಗಿ ಸಂಪತ್ತು ಉಂಟು ಎಂದಾಗಿದ್ರೆ ಅದು ಬೇರೆಯವ್ರಿಗೆ ಗೊತ್ತಾಗ್ತದೆ. ಆವಾಗ ಕೇಳುವುದಕ್ಕೆ ಬಹಳಷ್ಟು ಮಂದಿ ಬರ್ತಾರೆ. ಅದೇ ಹೋಗಿ ನಾವು ಇನ್ನೊಬ್ಬರ ಹತ್ರ ಸಾಲ ಮಾಡಿದ್ರೆ ಏನಾಗ್ತದೆ? ಅವನೇ ಇನ್ನೊಬ್ಬರ ಹತ್ರ ಸಾಲ ಕೇಳ್ತಾನೆ. ಅವನಲ್ಲಿ ಏನೂ ಇಲ್ಲ ಎನ್ನುವಾಗಿ ಹೋಗ್ತಾರೆ ಅಂತ. ಆಯ್ತು. ನಿನ್ನ ಅಪ್ಪನ ಕೊಂಬು ಉಂಟಾ? ಅದನ್ನು ಇಡ್ತಾರೆ. ಅದು ಗಣೇಶನಿಗೆ ಕೊಡು. ಗಣೇಶನ ಮಗನು ಎಲ್ಲಿ ಇದ್ದಾನೆ? ಹಾಗಲ್ಲ, ಹೋಟಿನಂತ ಹೊನ್ನಪ್ಪನೇ ಇರುವಾಗ ನಮಗೆ ಯಾಕೆ ಚಿಂತೆ ಅಂತ. ಹಾಗೆ ಒಂದು ಏನು ಹುಡುಗಿ ನಮ್ಮನ್ನು ತಪ್ಪಿ ಹೋಗಬಾರ್ದು, ನಮ್ಮ ಪಕ್ಷಕ್ಕೆ ಬರಬೇಕು, ದೇವತೆಗಳ ಪಕ್ಷಕ್ಕೆ ಹೋಗಬಾರ್ದು. ಈಗ ನೀನು ಏನಾದ್ರೂ ಮಾಡಿ ಆ ಹುಡುಗಿ ನಮ್ಮ ವಶಕ್ಕೆ ಕಳಿಸಿಕೊಳ್ಬೇಕು. ಹೆಣ್ಣು ನೋಡಿದ್ರೆ ಗೊತ್ತಾಗುದಿಲ್ಲ, ಅವ್ರು ಮುಖ ನೋಡಿದ್ರೆ ಗೊತ್ತಾಗುದಿಲ್ಲ. ಮೈಯಲ್ಲಿ ಕಣ್ಣು ನೋಡು. ಕಡಿದಾಗ್ರೆ ಕೊಂದಾನು ಯಾರನ್ನು. ಏನಾದ ಮೇಡ ನಾನಿದ್ದೇನೆ. ನೀನೇನು ಮಾಡ್ತೀನಿ? ಅವಳು ನನ್ನನ್ನು ನೋಡ್ತಾಳೆ, ನನ್ನನ್ನು ವರಿತಾಳೆ. ನಿನಗೊಂದು ಅತ್ತಿಗೆಯನ್ನು ನಾನು ತರ್ತೇನೆ. ಹೇಗಂತ ಬೇಕಲ್ಲ, ನಾನು ಅದಕ್ಕೆ ಹೇಳ್ತೇನೆ. ಯಾರಿಗೆ ಯಾರಿಗೆ ಹೇಳುದು? ಕರಿಮುಖಗೆ ಭಕ್ಷ, ಕರಿಮುಖಗೆ ಭಕ್ಷ ಪರಮಾನ ದೇವಿಗೆ ಧರಣಿ ಸುರರಿಂಗಿ ಭೂದಾನ ಗೋದಾನ ಎಂದು. ಕರಿಮುಖಗೆ ಭಕ್ಷ ಪರಮಾನ ದೇವಿಗೆ ಧರಣಿ ಸುರರಿಂಗಿ ಭೂದಾನ ಗೋದಾನವೆಂದು ಪರಿಪರಿಯ ಹರಕೆಯ ಪೀಳೆ ಹಾಗಿಲ್ಲ, ಹೇಳಬೇಕು. ಈಗ ನೀನು ಹರಕೆ ಹೇಳ್ತಿದ್ದ ಹೇಳ್ತಾ ಇತ್ತು. ಯಾರಿಗೆ ಹರಕೆಯನ್ನು ಹೇಳ್ತೀನಿ ನೀನು? ನಾನು ನಿಮ್ಮ ಹಾಗೆ ಅಲ್ಲ. ಅದನ್ನು ಪೂರ್ತಿ ಹುಚ್ಚಲ್ಲ ನೀನು. ನಾನು ದೇವರನ್ನು ಮೊದಲೇ ಆಲೋಚನೆ ಮಾಡಿದ್ದೇನೆ. ದೇವರು ನಾನು ಯಾವಾಗಲೂ ಯಾರಿಗೆ ಅರಿಕೆಯನ್ನು ಯಾರಿಗೆ ನೀವೆಲ್ಲ ಇಷ್ಟು ಮಂದಿಗೆ ಹೇಳ್ತೇನೆ ಅಂತ ಹೇಳಿದ್ರಲ್ಲ. ನಾನು ಕನ್ಯೆ ಏನಪ್ಪ ಏನಪ್ಪ ನಮ್ಮ ಗೆಣಪ್ಪ ಇಂದ ಏನಪ್ಪ ಏನಪ್ಪ ಅಲ್ಲ ಗಣಪತಿ 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 ಗಜಮುಖ ಗಜಮುಖ ಕರಿವದನ ಕರಿವದನ ಅಲ್ಲ ಕರಿವದನ ಕರಿವದನ ಗಣೇಶ ಗಣೇಶ ಅವನಪ್ಪ ಗಣೇಶ ಅಲ್ಲ ಹಾಗಲ್ವ ಗಣೇಶ ಗಣೇಶ ಗಣೇಶನಿಗೆ ಅಲ್ಲಿ ಕೇಳ್ತೇನೆ. ಏನು ಅಂತ ಹರಕೆ ಏನಲ್ಲಿ ಕೇಳಲು ಏನು ಹೇಳುದು? ನಾನು ನೇರ ಮಲಿಯಣ್ಣನ ಮನೆಗೆ ಹೋಗ್ತೇನೆ. ಯಾಕೆ? ಮಲಿಯಣ್ಣನ ಮನೆಗೆ ಹೋಗಿ ಮಲಿಯಣ್ಣ ಹೀಗೆ ನನಗೊಂದು ಅರಿಕೆ ಸಂದಾಯ ಮಾಡಿಕೊಂಡು ಒಂದು ತೆಂಗಿನಕಾಯಿ ಕೊಡಿ ಅಂತ ಸಾಲ ಕೇಳ್ತೇನೆ. ನಿಮಗೆ ಹುಚ್ಚ? ಯಾಕೆ? ಬದಿಯರ ಬಳಿಗೆ ಹೋಗಿ ಸಾಲವಾಗಿ ಒಂದು ತೆಂಗಿನಕಾಯಿ ಕೇಳುದ ನೀನು? ಹೀಗೆ ಕೇಳು, ಎಷ್ಟು ಬೇಕಿದ್ರು ಕೊಡ್ತಾರೆ ಅವರು. ಒಂದು ತೆಂಗಿನಕಾಯಿಯನ್ನು ಹಾಗೆ ಲೆಕ್ಕದಲ್ಲಿ ಮರ್ದಿತ್ತಾನೆ ಮಾರೆ ಅಜನ ಪಿಟ್ಟ ಅಂತ. ಹಾಗಿದ್ರೆ ಸಾಲವಾಗಿ ಕೇಳು. ಸಾಲವಾಗಿ ತರ್ತೇನೆ. ತಂದು ಗಣಪತಿ ದೇವರಿಗೆ ಹೀಗೆ ಹಿಡಿಯುತ್ತೇನೆ. ಅದು ಯಾಕೆ ತೋರಿಸುವುದು ಹಾಗೆ? ಅದು ಕ್ರಮವೇ ಹಾಗೆ ಅಲ್ಲ. ದೇವರಿಗೆ ಹಣ್ಣುಕಾಯಿ ಮಾಡಿ ಯಾಕೆ ಹಣ್ಣುಕಾಯಿ ಮಾಡ್ಬೇಕು? ಯಾಕೆ ಮಾಡುದು? ದೇವರಿಗೆ ಸಂತೃಪ್ತಿ ಆಗ್ಲಿಕ್ಕೆ ಅಲ್ಲ. ದೇವರು ಅದನ್ನು ತಿನ್ನುವುದಿಲ್ಲ. ತಿಂತಾರೆ ಅಂತ ಗೊತ್ತಾದ್ರೆ ನಾಳೆಯಿಂದ ಯಾರು ಹಣ್ಣುಕಾಯಿ ಮಾಡುದಿಲ್ಲ. ಮತ್ತೆ ದೇವರಿಗೆ ಈಗ ಆಕ್ರಾಣಿಸುವುದು, ಮತ್ತೆ ಕೊಂಡೋಗಿ ಮನೆಯಲ್ಲಿ ಕೊಡು. ಇನ್ನು ಗಣಪತಿ ದೇವರಿಗೆ ಇಷ್ಟವಾದ ಭತ್ತ. ಯಾವುದು? ಗಣಪತಿ ದೇವರಿಗೆ ಇಷ್ಟವಾದ ಭತ್ತ ಭಕ್ಷ. ಮೂಕ ಸರಿ ಹೇಳು. ಆಯ್ತು ಮೂಕಣ್ಣ. ನನ್ನನ್ನು ನೋಡ್ತಾ ಇದ್ದಾಳೆ ಗೊತ್ತುಂಟು. ನೋಡ್ತಾ ಇದ್ದಾಳೆ. ನನಗೆ ಕಣ್ಣು ಕೊಡ್ತಾ ಇದ್ದಾಳೆ. ಕಣ್ಣು ಕೊಡ್ತಾ ಇದ್ದಾಳೆ. ದಾನ ಮಾಡ್ತಾ ಅಂತ ಹೇಳಿದಳ. ಕಣ್ಣು 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 ಸೇರಿಸ್ತಾ ಇದ್ದಾಳೆ. ಆಯ್ತಾ? ಭತ್ತ ಯಾವುದು? ಭಕ್ಷ? ಗಣಪತಿಗೆ ಇಷ್ಟವಾದ ಯಾವುದು? ಹೇಳುಂಡೆ. ಹೇಳುಂಡೆ. ಎಳ್ಳುಂಡೆ. ಆಮೇಲೆ ಬೋದಕ್ಕ.
ಮೋದಕ ಮೋದಕ ಆಮೇಲೆ ಅಪ್ಪು ಅಪ್ಪು ನಮ್ಮ ಒಳಗೆ ಬರ್ತದೆ ಮರ ಕಮ್ಮು ಕಟ್ಟ ಏನಾದ್ರು ಕಪ್ಪು ಕಪ್ಪು ಹಾ. ಓ ಪುಣ್ಯಾತ್ಮ ಕೆತ್ತ ಮಾಡಿಬಿಟ್ಟೆ ನೀವು. ನೀನೇನಿಂತ ತಿಳ್ಕೊಂಡೆ ಒಂದು ಬಿಟ್ಟೇನೆ ಬೇಡದ್ದೇ ತಲೆಗೆ ಹೋಗುದು ಪಾಪಿ ಇಲ್ಲ ಇಲ್ಲ ಕಪ್ಪು ಕಪ್ಪು ಆಮೇಲೆ ಬಾಳೆ ಹಣ್ಣು ಬಾಳೆ ಆಮೇಲೆ ಅಲ್ಲ ಮಾರ ಮತ್ತೆ ಮಾಲೆ ಹಣ್ಣು ಕದಳಿ ಫಲ ಬಾಳೆಹಣ್ಣು ಕದಳಿ ಫಲ ಕದಳಿ ಫಲ. ಅವರು ಆಗ ಹೇಳಿದ್ದಾರೆ ಗೊನೆಗಣ ಉಂಟು ಹೊರೆಗಣಿಕೆ ಬಂದಿದ್ದಾನೆ ಅದು ದೇವರಿಗೆ ಬಂದದ್ದು. ಅದೇ ಅದನ್ನು ಗಣಪತಿ ದೇವರಿಗೆ ಕೊಡ್ಬೋದು ಹಾ, ಹಾ. ಆಯ್ತಾ ಆ ಬಳಿಕ ಆಮೇಲೆ ಅಷ್ಟು ಸಾಕಾಗ್ತದ ಆಮೇಲೆ ಪಂಚಕಜ್ಜ ಪಂಚಕಜ್ಜ ಪಂಚಕಜ್ಜಾಯ ಪಂಚಕಜ್ಜ 5 ವಸ್ತುಗಳು ಬೇಕೀಗ 5 ವಸ್ತು ಯಾವುದೆಲ್ಲ ಯಾವುದು 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 ಹೇಳು ಒಂದು ತೆಂಗಿನಕಾಯಿ ತೆಂಗಿನಕಾಯಿ ಆಮೇಲೆ ಬೆಲ್ಲ ಬೆಲ್ಲ ಆಮೇಲೆ ಅವಲಕ್ಕಿ ಅವಲಕ್ಕಿ ಹಾ. ಆಮೇಲೆ ಆಮೇಲೆ ಏನು 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 ನೀನು ಹೇಳ್ ಮಾರ ನನಗೆ ಗೊತ್ತಿಲ್ಲ ನನಗೂ ಗೊತ್ತಿಲ್ಲ ಇದ್ದದ್ರೆ ಇದು ಉಂಟು ಅಂತಾದ್ರೆ ಮಾಡುವ ಇದರಲ್ಲಿ 3 ಬಗೆ ಸಾಕು 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 ಆಯ್ತಾ ಮೊದಲು ಬೆಲ್ಲವನ್ನು ಚೆನ್ನಾಗಿ ತುರಿತೇನೆ ತುರಿಯುವುದ ಬೆಲ್ಲವನ್ನು ತುರಿ ಹಾಕುದು ಹಾಕುದು ಯಾವುದಕ್ಕೆ ಒಂದು ಪಾತ್ರೆಗೆ ಆ ಪಾತ್ರೆಗೆ ಆಮೇಲೆ ಅವಲಕ್ಕಿ ಹಾಕುದು ಅವಲಕ್ಕಿ ಹಾಕುದು ಆಮೇಲೆ ಕಾಯಿಯನ್ನು ಉರಿಯುವುದು ಹೊಡಿಯುವುದು ಹೊಡೆದು ಆ ಕಾಯಿಯನ್ನು ಚೆನ್ನಾಗಿ ತುರಿಯುವುದು 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 ಹೀಗೆ ನೀನೇ ಹೇಳಿದ್ದು ನೀನು. ತುರಿಯುವುದು ಸೆರೆಮನೆಯಲ್ಲಿ ಸರಿ ಸರಿ ಸೆರೆಮನೆಯಲ್ಲಿ ನಿನ್ನ ಅಪ್ಪನನ್ನು ಇಡುವುದು ಮಾಡ ಮತ್ತೆ ಹೇಗೋ ಹೇ ಜನ ತುರಿಯುವುದು ಹಾ ಹಾ ತುರಿಯು ಸೆರೆಮನೆ. ಹಾ ಹಾ. ತುರಿಯು ತುರಿನು ಅನ್ಯಾಯವನ್ನು ಕಲಸೋದು ಹಾ 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 ಅಯ್ಯೋ ದೇವ್ರೆ ಏ ಮೂಕ ಓ ದೇವ್ರೆ ಏನು ಮಾಡ್ತಿದ್ದೀಯ ನೀನು ಅನ್ಯಾಯ ಪಂಚಕಾಜೆಯ ಏನು ಮಾಡುದು ನೀನು ಈಗಲೂ ಹಾ ಅದನ್ನ ಹಾಗೆ ಮಾಡುದು ನೀನು ಎಂತ ಮಾಡುದು ನೀನು ತುರಿಸುದು ಯಾಕೆ ಹಾ? ತುರಿಸುದು ಯಾಕೆ ನೀನು ತುರಿಸಿದ್ರೆ ಇದನ್ನು ಎಲ್ಲಿಯಾದ್ರೂ ಗಣಪತಿ ದೇವರು ನೋಡಿದ್ರೆ ಓಡಿ ಹೋದಾರ ಗಣೇಶ ನಿಲ್ಲಿಕ್ಕಿಲ್ಲ ಊರಲ್ಲಿ ನಿಲ್ಲಿಕ್ಕಿಲ್ಲ ನನಗೆ ದೇವರು ಕೈ ಎಷ್ಟು ಬಂತು ಎರಡೇ ಕೈ ಕೊಟ್ಟು ಎರಡೇ ಕೈ ಹೌದಾ ಹೌದು. ನಾನು 2 ಕೈಯಲ್ಲಿ ಪಂಚಕಂಜಾಯ ಮಾಡುವಾಗ ಹಾ. ನನಗೆ ತುರಿತಿದ್ದೇನೆ ಹಾ. ನಾನು ಈ ಕೈಯಲ್ಲಿ ತುರಿತಾ ಇದ್ದೆ ಬೇಡ ನೀನು ತುರಿ ಏನು ಬೇಕಿದ್ರು ಮಾಡಿ ಗಣಪತಿ ದೇವರಿಗೆ ಹಂಚೆ ಹೇಳ್ತೇನೆ ಹೇಳು. ಹೇಳಿದ್ದೆ ಹೌದು ಅಂತಾದ್ರೆ ಹಾ. ಈ ಹುಡುಗಿ ನನ್ನನ್ನೇ ನೋಡ್ತಾಳೆ ನೋಡ್ಬೇಕು ನನ್ನನ್ನೇ ಕೂಡ್ತಾಳೆ ಕೂಡ್ಬೇಕು ನನ್ನನ್ನೇ ಒರೆಸುತ್ತಾಳೆ ಇದನ್ನು ಹೊರಿಸಿದ್ರೆಲ್ಲ ಹೋಯ್ತು ಅದಲ್ವಾ ಮತ್ತೆ? ಒರೆಸ್ತಾಳೆ ಭರಿಸ್ತಾಳೆ ಹಾ. ನನಗೋ ನಿನಗೋ ಅಂತ ನಿರೀಕ್ಷೆ ನಿರೀಕ್ಷೆ ಇಟ್ಟುಕೊಂಡರು